ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸದ್ಯ ನಡೆಯುತ್ತಿರುವ ಆಂತರಿಕ ಗುದ್ದಾಟದ ನಡುವೆ ಪ್ರಸಿದ್ಧ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿ ಈಗ ಮುನ್ನೆಲೆಗೆ ಬಂದಿದೆ. ಹಾರನಹಳ್ಳಿ ಕೋಡಿಮಠದ ಶ್ರೀಗಳು ನುಡಿದಿದ್ದ ಕಾಲಜ್ಞಾನ ಮತ್ತು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೇಹ ಭಾಷೆಯಲ್ಲಿ ಕಂಡುಬಂದಿರುವ ದಿಢೀರ್ ಬದಲಾವಣೆಗಳು ನಡುವೆ ರಾಜಕೀಯ ವಲಯದಲ್ಲಿ ತಾಳೆ ಹಾಕಲಾಗ್ತಾ ಇದೆ. ಮುಂಬರುವ ಮಕರ ಸಂಕ್ರಾಂತಿಯ ವೇಳೆಗೆ ರಾಜ್ಯದಲ್ಲಿ ಮಹತ್ತರ ರಾಜಕೀಯ ಬದಲಾವಣೆ ಆಗಲಿದೆಯೇ ಎನ್ನುವ ಚರ್ಚೆ ಈಗ ತೀವ್ರಗೊಂಡಿದೆ. ಈ ಭವಿಷ್ಯವಾಣಿ ಏನು, ಸಿಎಂ ಬದಲಾವಣೆ ಆಗಿರುವ ನಂಟೇನು ಇಲ್ಲಿದೆ ನೋಡಿ ಈ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ. ಕಳೆದ ದಸರಾಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಸಿಎಂ, ನಾನೇ ಮುಂದಿನ ಬಜೆಟ್ ಮಂಡಿಸುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳ್ತಿದ್ರು. ಆದರೆ ಇತ್ತೀಚೆಗೆ ಅವರ ಧಾಟಿಯಲ್ಲಿ ದಿಢೀರ್ ಬದಲಾವಣೆ ಆಗಿದೆ. ನಾನು ಮತ್ತು ಡಿಸಿಎಂ ಸಹೋದರರು ಇದ್ದಂತೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ನಾವಿಬ್ಬರು ಬದ್ಧ. ಹೈಕಮಾಂಡ್ ಸೂಚಿಸಿದ ದಿನ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಹೇಳುವ ಮೂಲಕ ಸಿಎಂ ತಮ್ಮ ಹಿಂದಿನ ಬಿಗಿಲನ್ನ ಸಡಲಿಸಿದ್ದಾರೆ. ಕೋಡಿ ಶ್ರೀಗಳು ಸಿದ್ದರಾಮಯ್ಯ ಅವರನ್ನ ಬಲವಂತವಾಗಿ ಕಳೆಗಿಳಿಸಲು ಸಾಧ್ಯ ಇಲ್ಲ, ಅವರು ಮನಸ್ಸು ಮಾಡಿದ್ರೆ ಮಾತ್ರ ಪದತ್ಯಾಗ ಸಾಧ್ಯ ಎಂಬ ಮಾತು ಹೇಳಿದ್ದು ಇದು ಈಗಿನ ವಿದ್ಯಮಾನಗಳಿಗೆ ಕನ್ನಡಿ ಹಿಡಿದಂತಿದೆ. ಇನ್ನು ಕೋಡಿಮಠದ ಶ್ರೀಗಳು 2 ದಿನಗಳ ಹಿಂದಷ್ಟೇ ಮುಂಬರುವ ಮಕರ ಸಂಕ್ರಾಂತಿಯ ವೇಳೆಗೆ ರಾಜ್ಯದಲ್ಲಿ ಮಹತ್ವದ ಬದಲಾವಣೆಗಳು ನಿಶ್ಚಿತ ಎನ್ನುವ ಮುನ್ಸೂಚನೆ ನೀಡಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಮಂಗಳೂರಿನಲ್ಲಿ ಕ್ರಾಂತಿ ಏನಿದ್ರು ಸಂಕ್ರಾಂತಿಯ ನಂತರ ಎಂದು ಹೇಳುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ರು. ಈ ಇಬ್ಬರು ಹೇಳಿಕೆಗಳ ಒಂದೇ ದಿಕ್ಕಿನಲ್ಲಿ ಇರೋದು ಮತ್ತು ಸಂಕ್ರಾಂತಿಯ ದಿನಾಂಕವನ್ನು ಸೂಚಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗೆಯೇ ಕೋಡಿ ಶ್ರೀಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಬಳಸಿದ ಉಪಮೆಗಳು ಈಗಿನ ರಾಜಕೀಯ ಸನ್ನಿವೇಶಕ್ಕೆ ಅನ್ವಯ ಆಗುತ್ತವೆ. ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಎಂದು ಹೇಳುವ ಮೂಲಕ ಸದ್ಯಕ್ಕೆ ಸಿಎಂ ಸ್ಥಾನ ಭದ್ರವಾಗಿದ್ರೂ ಭವಿಷ್ಯದ ಬದಲಾವಣೆಯ ಮುನ್ಸೂಚನೆ ನೀಡಿದ್ರು. ಮತ್ತೊಂದು ಕಡೆ ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ ಎಂಬ ಒಗಟಿನ ಮಾತು ಸಂಕ್ರಾಂತಿಯ ಆಸುಪಾಸಿನಲ್ಲಿ ನಡೆಯಬಹುದಾದ ಅಧಿಕಾರ ಹಸ್ತಾಂತರ ಅಥವಾ ಶರಣಾಗತಿಯ ಸಂಕೇತವೇ ಎಂದು ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಕೋಡಿ ಮಠದ ಶ್ರೀಗಳ ಅಂದಿನ ಭವಿಷ್ಯವಾಣಿ ಮತ್ತು ಇಂದಿನ ರಾಜಕೀಯ ಬೆಳವಣಿಗೆಗಳು ಒಂದಕ್ಕೊಂದು ಪೂರಕವಾಗಿ ಸಾಗುತ್ತಿವೆ. ಸಂಕ್ರಾಂತಿಯ ಹಬ್ಬ ಕೇವಲ ಸುಗ್ಗಿ ಹಬ್ಬವಾಗಿರದೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಹೊಸ ಅಧ್ಯಾಯದ ಆರಂಭವಾಗಲಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರ ಜನವರಿ ತಿಂಗಳಲ್ಲಿ ಸಿಗಲಿದೆ. ಅಲ್ಲಿಯವರೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಬದ್ಧತೆಯ ಹೇಳಿಕೆ ಮತ್ತು ಕೋಡಿ ಶ್ರೀಗಳ ಭವಿಷ್ಯವಾಣಿ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆಯ ವಿಷಯವಾಗಿ ಉಳಿಯಲಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.